ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇಲ್ಲಿ ಸಪ್ಲಿಮೆಂಟ್ಸ್ ಅಂತ ಬಂದಾಗ ಫಸ್ಟ್ ಜನ ಪ್ರೋಟೀನ್, ಸೆಕೆಂಡ್ ನಮ್ಮ ಯುವಜನತೆ ಕಣ್ಣಿಗೆ ಕಾಣೋದು ಕ್ರಿಯಾಟಿನ್, ಆಮೇಲೆ ಇನ್ನು ಬೇರೆ ಬೇರೆದೆಲ್ಲ ನೋಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಸಪ್ಲಿಮೆಂಟ್ ಅಂತ ಹೇಳಿದ್ರೆ ಏನ್ ನಿಮಗೆ ಸಿಗ್ತಾ ಇಲ್ವೋ ಅದು ಸಿಗೋದಕ್ಕೆ ತಿನ್ನುವಂಥದ್ದು, ಅದು ಸಪ್ಲಿಮೆಂಟ್. ಸೊ ನೀವು ಯಾವಾಗ್ಲೂ ನ್ಯಾಚುರಲ್ ಸೋರ್ಸ್ ಅಲ್ಲಿ ಸಿಗೋ ಹಾಗೆ ಮಾಡ್ಕೊಬೇಕು. ನೀವು ಈ ಪ್ರೋಟೀನ್ ಕೂಡ ಹಾಗೇನೆ ಎಲ್ಲಾದ್ರಲ್ಲೂ ಸಿಗುತ್ತೆ ನಿಮಗೆ. ಈ ನಾನ್ ವೆಜಿಟೇರಿಯನ್ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವುದೇ ಮೀಟ್ ಸೋರ್ಸ್ ತಗೊಳ್ಳಿ, ನಿಮಗೆ ಒಳ್ಳೆ ಕ್ವಾಂಟಿಟಿ ಪ್ರೋಟೀನ್ ಇರುತ್ತದೆ. ನೀವು ವೆಜಿಟೇರಿಯನ್ ಆಗಿದ್ರು ಕೂಡ ನಿಮಗೆ ಪ್ರೋಟೀನ್ ಸಿಕ್ಕೇ ಸಿಗುತ್ತೆ. ಬೇಳೆ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಅದು ಕಂಪ್ಲೀಟ್ ಪ್ರೋಟೀನ್ ಅಲ್ಲ. ಕಂಪ್ಲೀಟ್ ಪ್ರೋಟೀನ್ ಅಂದ್ರೆ ನಿಮಗೆ ಒಂದು 9 ಅಮೈನೋ ಆಸಿಡ್ ಇದೆ. ಪ್ರೋಟೀನ್ ಅನ್ನೋದು ಅಮೈನೋ ಆಸಿಡ್ ಜಾಯಿನ್ ಆಗಿರುವಂತದ್ದು ವಸ್ತು. ಅದು ಎಗ್ ಆಗಿರ್ಲಿ, ಮಿಲ್ಕ್ ಆಗಿರ್ಲಿ, ಮಿಲ್ಕ್ ಪ್ರಾಡಕ್ಟ್ ಆಗಿರ್ಲಿ, ಮೀಟ್ ಆಗಿರ್ಲಿ, ಅದರೊಳಗೆ ನಿಮಗೆ ಎಲ್ಲಾ 9 ಅಮೈನೋ ಆಸಿಡ್ ಸಿಗುತ್ತೆ. ಅದಕ್ಕೆ ಅದನ್ನ ಕಂಪ್ಲೀಟ್ ಪ್ರೋಟೀನ್ ಅಂತ ಕರಿತೀವಿ. ಆದ್ರೆ ಪ್ಲಾಂಟ್ ಸೋರ್ಸಸ್ ಅಲ್ಲಿ ಹಾಗಿರೋದಿಲ್ಲ. ಇವಾಗ ನೀವು ಅನ್ನ ತಿಂದ್ರೆ ನಿಮಗೆ ಒಂದು 3 ಅಥವಾ 4 ಅಮೈನೋ ಆಸಿಡ್ ಸಿಗುತ್ತೆ. ಬಟ್ ಅದೇ ಬೇಳೆಯಲ್ಲಿ ನೋಡಿದ್ರೆ ನಿಮಗೆ ಇನ್ನೂ ಒಂದು 3-4 ಅಮೈನೋ ಆಸಿಡ್ ಸಿಗುತ್ತೆ. ಅದಕ್ಕೆ ನೀವು ಕಂಬೈನ್ ಮಾಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ವೆಜಿಟೇರಿಯನ್ಸ್ ಗೆ ವೆರೈಟಿ ಇದ್ರೆ ಒಳ್ಳೇದು. ಸೊ ನಿಮಗೆ ಯಾವುದೇ ಕಾರಣಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಅವಾಗ ನೀವು ಸಪ್ಲಿಮೆಂಟ್ ಗೆ ಹೋಗ್ಬೋದು. ಇನ್ನೊಂದು ರೀಸನ್ ಯಾಕೆ ಸಪ್ಲಿಮೆಂಟ್ ತಗೊಂತಾರೆ, ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಸಪ್ಲಿಮೆಂಟ್ ಅಂತ ಹೇಳಿದ್ರೆ ಅವರಿಗೆ ಕನ್ವೀನಿಯನ್ಸ್ ಫ್ಯಾಕ್ಟರ್. ಇವಾಗ ಬೇರೆ ಪ್ರೋಟೀನ್ ಸೋರ್ಸಿಗೆ ನೀವು ಬಂದು ಕುಕಿಂಗ್ ಮಾಡ್ಬೇಕು, ಬಟ್ ನೀವು ಅದೇ ಸಪ್ಲಿಮೆಂಟ್ ತಗೊಂಡ್ರೆ ಬರೀ ಒಂದು ನೀರಲ್ಲಿ ಹಾಕ್ಬಿಟ್ಟು ಶೇಕ್ ಮಾಡ್ಬಿಟ್ಟು ಕುಡಿದ್ಬಿಡ್ಬೋದು. ಸೊ ಫಾರ್ ದಟ್ ಕನ್ವೀನಿಯನ್ಸ್ ಫ್ಯಾಕ್ಟರ್ ಯು ಆರ್ ಪೇಯಿಂಗ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.